ಸಿಗುವುದನ್ನ ನೆಮ್ಮಿ ನಿಜಾನಂದ ಸುಖ ನಿಮಗೆ ಸಿಗುವುದನ್ನ ಭಕ್ತಿಯಿಂದ ಮಾಡಿದರೆ ಸುಲಭಾರ ಭಕ್ತಿಯಿಂದ ಮಾಡಿದರೆ ಸುಲಭಾರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಮಾಡಿದರೆ ಸುಲಭಾರ ಭಕ್ತಿಯಿಂದ ಮಾಡಿದರೆ ಸುಲಭಾರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಸತ್ಪಾತ್ರದಿ ದಾನ ಮಾಡಿ ಪುಣ್ಯ ಗಳಿಸಿರನ್ನ ಸತ್ಪಾತ್ರದಿ ದಾನ ಮಾಡಿ ಪುಣ್ಯ ಗಳಿಸಿರನ್ನ ಉತ್ಪತ್ತಿ ಸ್ಥಿತಿ ಲಯ ಕರ್ತೃ ಗುರುವನ್ನ ಆಪ್ತಾಂಗ ಸ್ಥಾನ ಆಪ್ತಾಂಗ ಸ್ಥಾನ ಸದ್ಭಾವ ಕೊಲಿವರನ್ನ ಸುಪ್ತಿ ಜಾಗ್ರ ಸ್ವಪ್ನಗಳ ಮರ್ಮ ತಿಳಿಯುವುದನ್ನ ಸುಪ್ತಿ ಜಾಗ್ರ ಸ್ವಪ್ನಗಳ ಮರ್ಮ ತಿಳಿಯುವುದನ್ನ ಭಕ್ತಿಯಿಂದ ಮಾಡಿದರೆ ಸುಲಭಾರ ಭಕ್ತಿಯಿಂದ ಮಾಡಿದರೆ ಸುಲಭಾರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ ಭಕ್ತಿಯಿಂದ ಮಾಡಿದರೆ ಸುಲಭಾರ ಭಕ್ತಿಯಿಂದ ಮಾಡಿದರೆ ಸುಲಭಾರ ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ महामंडलेश्वर दिव्यानंद पुरी जी महाराज साधना शिविर हरिद्वार मुंबई परम पूज्य श्रोत्रिय परमनिष्ठ महामंडलेश्वर दिव्यानंद पुरी जी महाराज साधना सदन हरिद्वार मुंबई पूज्यರಿಗೆ ಈಗ ತುಲಾಭಾರ ಹಾರುಗೆರೆಯ ತಾರಕ ಮಂತ್ರದ ಶತಮಾನೋತ್ಸವದ ಈ ಮಹಾಮಹೋತ್ಸವದಲ್ಲಿ ಉತ್ತರ ಕರ್ನಾಟಕದಿಂದ ಆಗಮಿಸಿ ನಮ್ಮ ಈ ಭಾಗಕ್ಕೆಲ್ಲ ಜ್ಞಾನ ಗಂಗೆಯನ್ನು ಹರಿಸಿದ ಉಭಯ ಮಹಾಮಂಡಲೇಶ್ವರರು ಮಹಾಮಂಡಲೇಶ್ವರ ದಿವ್ಯಾನಂದಪುರಿ ಸಾಧನಾ ಸದನ ಆಶ್ರಮ ಮಹಾಮಂಡಲೇಶ್ವರ ಪೂಜ್ಯರಿಗೆ ಈಗ ತಮ್ಮಣ್ಣಪ್ಪ ಕುರಿ ಅವರ ಪರಿವಾರದವರಿಂದ ಮೊದಲನೆಯ ತುಲಾಭಾರ ನಮ್ಮ ಕರ್ನಾಟಕದಲ್ಲಿ ಉಭಯ ಜಗತ್ತುಗಳ ಮಹಾಮಂಡಲೇಶ್ವರರ ತುಲಾಭಾರ ಮೊಟ್ಟ ಮೊದಲಿಗೆ ನಡೆದದ್ದು ಯಾವುದು ಅಂತಂದರೆ ಹಾರುಗೆರೆ ಶ್ರೀ ಮಠದಲ್ಲಿ ಮೊದಲನೇ ತುಲಾಭಾರ ಕಾರ್ಯಕ್ರಮ. ಇಲ್ಲಿವರೆಗೆ ಮಹಾಮಂಡಲೇಶ್ವರ ತುಲಾಭಾರವನ್ನು ನಮ್ಮ ಕರ್ನಾಟಕದೊಳಗೆ ಯಾರೂ ಮಾಡಿದ್ದಿಲ್ಲ. ಆ ಕಾರ್ಯಕ್ರಮವನ್ನು ಹಾರುಗೆರೆ ಸದ್ಭಕ್ತರು ಮಾಡಿದ್ದಾರೆ. ಅವರ ಪರಿವಾರಕ್ಕೆ ಸದ್ಗುರುದೇವನ ಶ್ರೀರಕ್ಷೆ ಇರಲೆಂಬುದಾಗಿ ಹಾರೈಸ್ತಾ ಇದ್ದೇನೆ. ಮೊದಲನೇ ತುಲಾಭಾರ ದಿವ್ಯಾನಂದಪುರಿ ಮಹಾಮಂಡಲೇಶ್ವರ ಮಹಾರಾಜರಿಗೆ ಮೊದಲನೇ ತುಲಾಭಾರ. ಪಂಚಕೋಶಗಳಲ್ಲಿ ತಿರುಗಿ ಯಾಕೆ ನಿಂತಿರಣ್ಣ ಪಂಚಲಕ್ಷಣದಿಂದ ಗುರುವಿನ ಇರುವ ಕಾಣಿರಣ್ಣ ಪಂಚಕೋಶಗಳಲ್ಲಿ ತಿರುಗಿ ಯಾಕೆ ನಿಂತಿರಣ್ಣ ಪಂಚಲಕ್ಷಣದಿಂದ ಗುರುವಿನ ಇರುವ ಕಾಣಿರಣ್ಣ ಪಂಚಮಠಾಧೀಶ ಕೊಡುವ ಜ್ಞಾನ ಬೆಳಕನ್ನ ಪಂಚಮಠಾಧೀಶ ಕೊಡುವ ಜ್ಞಾನ ಬೆಳಕನ್ನ ಇಂಚಲಾಧಿಪತಿ ಪಾದಕ್ಕೆ ಸುರಿಯಬೇಕು ಇಂಚಲಾಧಿಪತಿ ಪಾದಕ್ಕೆ ಸುರಿಯಬೇಕು
ತುಲಾಭಾರ ಕಾರ್ಯಕ್ರಮ ಅಭಿಷೇಕ ಚೈತನ್ಯ ಮಹಾಮಂಡಲೇಶ್ವರರು ಸನ್ಯಾಸಾಶ್ರಮ ಋಷಿಕೇಶ್ ಈ ಮಹಾಮಂಡಲೇಶ್ವರರಿಗೆ ತಮ್ಮನಪ್ಪ ಕುರಿ ಹಾಗೂ ಸುರೇಶ್ ತಮ್ಮನಪ್ಪ ಕುರಿ ಅವರ ಪರಿವಾರದವರಿಂದ ಜಗದ್ಗುರು ಮಹಾಮಂಡಲೇಶ್ವರರಿಗೆ ಭಕ್ತಿಯ ನಾಣ್ಯಗಳ ತುಲಾಭಾರ ಸೇವೆ. ಹಿಂದಿನ ಪುಣ್ಯದ ಫಲವು ಇಂದಿನ ಸಿರಿಯನ್ನ, ಹಿಂದಿನ ಪುಣ್ಯದ ಫಲವು ಇಂದಿನ ಸಿರಿಯನ್ನ, ಇಂದು ಮಾಡಿದ ದಾನ ಮುಂದೆ ಕೈವದನ್ನ. ಹಿಂದಿನ ಪುಣ್ಯದ ಫಲವು ಇಂದಿನ ಸಿರಿಯನ್ನ, ಇಂದು ಮಾಡಿದ ದಾನ ಮುಂದೆ ಕೈವದನ್ನ. ಅಂದು ಇಂದು ಎಂದೆಂದು ಗುರುವೇ ಗತಿಯನ್ನ, ಅಂದು ಇಂದು ಎಂದೆಂದು ಗುರುವೇ ಗತಿಯನ್ನ. ತಂದ ಶಿವಾನಂದರಡಿಗೆ ಸುರಿಯಬೇಕು ಹೊನ್ನ, ತಂದ ಶಿವಾನಂದರಡಿಗೆ ಸುರಿಯಬೇಕು ಹೊನ್ನ, ಸುರಿಯಬೇಕು ಹೊನ್ನ. ಭಕ್ತಿಯಿಂದ 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 ಮಾಡಿದರೆ ತುಲಾಭಾರ, ಭಕ್ತಿಯಿಂದ ಮಾಡಿದರೆ ತುಲಾಭಾರ. ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ, ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ. ಭಕ್ತಿಯಿಂದ ಮಾಡಿದರೆ ತುಲಾಭಾರ, ಭಕ್ತಿಯಿಂದ ಮಾಡಿದರೆ ತುಲಾಭಾರ. ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ, ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ. ಕೆರೆಯ ನೀರು ಕೆರೆಗೆ ಚೆಲ್ಲಿ ವರಮ ಬೇಡಿದಂತೆ, ಕೆರೆಯ ನೀರು ಕೆರೆಗೆ ಚೆಲ್ಲಿ ವರಮ ಬೇಡಿದಂತೆ. ನೆರೆ ಪಾತ್ರ ಬರಿದು ದಾನ ಮಾಡಿ ನಿಶ್ಚುತೆ, ನೆರೆ ಪಾತ್ರ ಬರಿದು ದಾನ ಮಾಡಿ ನಿಶ್ಚುತೆ. ಸಿರಿಯ ಜೊತೆಗೆ ಸತಿಸುತ್ತ ಸಂತಾನಕ್ಕಿಲ್ಲ ಕೊರತೆ, ಸಿರಿಯ ಜೊತೆಗೆ ಸತಿಸುತ್ತ ಸಂತಾನಕ್ಕಿಲ್ಲ ಕೊರತೆ. ಧರಣಿಯಂತೆ ದವಸ ಧಾನ್ಯ ಒಂದಕ್ಕೆ ನೂರಂತೆ, ಧರಣಿಯಂತೆ ದವಸ ಧಾನ್ಯ ಒಂದಕ್ಕೆ ನೂರಂತೆ, ಒಂದಕ್ಕೆ ನೂರಂತೆ. ಭಕ್ತಿಯಿಂದ 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 ಮಾಡಿದರೆ ತುಲಾಭಾರ, ಭಕ್ತಿಯಿಂದ ಮಾಡಿದರೆ ತುಲಾಭಾರ. ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ, ಮುಕ್ತಿ ಕೊಡುವ ಶಿವಾನಂದ ಭಾರತೀಶ್ವರ. ಸೇವಾದಾರವರು ತುಲಾಭಾರ ಮಂಟಪ ತೆಗಿರಿ. ಎಲ್ಲ ಮಹಾತ್ಮರು ಮುಂದೆ ಬರ್ರಿ. ತಮ್ಮನಪ್ಪ ಕುರಿ ಎಲ್ಲ ಮಹಾತ್ಮರಿಗೆ ಸತ್ಕಾರ ಮಾಡ್ತಾ ಇದ್ದಾನೆ. ಬೆಳಗುವೆ ನಾರತಿಯ ಗುರುವರ, ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂಪದದ ತವ ಬೋಧಿಸಿದಿ ಗುರುವರ, ತವ ಬೋಧಿಸಿದಿ. ವಾಹನ ಶಂಕರನ ಚಾರವ ಮಾಡಿಸಿದಿ, ಗುರುವರು ಚಾರವ ಮಾಡಿಸಿದಿ. ಶ್ಯಾಮದಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ನೀಡಿದಿ, ಗುರುವರ ಶಾಂತಿಯ ನೀಡಿದಿ. ಚರಣ ಭಜಕರ ದುರಿತ ಬೃಂದವ ಪರಿತದಿ
ಚಂದ ಪೂಜೆ ನಡೆದಾಗೋ ಸದ್ಗುರುವಿನೋ ಜಯ ಜಯ ತು ಜಗಜ್ಜನನಿ ಭಗರಾಂಬಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಕಾಳಿಕೆಯು ಎನಿಸುತ್ತಲಿ ಕೀಳ ಮಧುರಂಬುವರ ಕೂಳ ಕೈಟವರೆಂಬ ಅಸುರಗಳ ತಾಳಿ ಪುರುಷತ್ವಮನು ಸಿಲ್ಮಲಿ ಮಸ್ತಕವ ಹೋಳು ಸಹಸ್ರವ ಮಾಡ ಪಾಲಕಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಸುಷ್ಟ ಮಹಿಷಾಸುರನು ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವಗಣ ಕಷ್ಟ ಪರಿಹರಿಸನುತ ನಿತ್ಯೆಯು ಮೊರೆಯಿಡಲು ಪುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಯೇ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರರು ಬಾಧಿಸಲವರು ಮೊರೆಯಿಡುತ್ತಿರೆ ದುರುಳ ದೈತ್ಯರ ಶಿರವ ಹರಿದು ಹರ್ಷವ ತಾದ ಗುರುಚಿದಾನಂದ ಭಾರತೀ ದೇವಿಗೆ ಸದ್ಗುರು ಶಿವಾನಂದ ಭಾರತೀ ದೇವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲ ಜಯ ಜಯ ತು ಜಗಜ್ಜನನಿ ಭಗರಾಂಬಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲ ನಿತ್ಯ ಶುಭ ಮಂಗಲ ನಿತ್ಯ ಶುಭ ಮಂಗಲ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ जय मंत्र मोनो गुरुवाक्यम पूज्य मोनो गुरुपादम ध्यान मोनो गुरुमूर्ति मुक्ति मोनो गुरुकृपा तस्मै श्री गुरुवे नमः जय मंगलम जय नमः पार्वतीपते शिवरार महादेव श्री सद्गुरु श्री चन्नवृषभेंद्र स्वामी महाराज की जय सिद्धारूढ़ स्वामी महाराज की जय श्री जड़सिद्धेश्वर स्वामी महाराज की जय श्री शंकरानंद स्वामी महाराज की जय श्री शिवानंद स्वामी महाराज की जय श्री शिवानंद भारती स्वामी महाराज की जय सकल साधु संत महाराज की जय जय मंगलम जय नमः पार्वतीपते शिवराज महादेव ಸ್ವಸ್ತಿ ಮೋಕ್ಷವು ಬೆಳೆಯುವುದು ನಿನ್ನ ಕೃಪೆಯಲ್ಲಿ ದಕ್ಷ ರಾಕ್ಷಸರೆಲ್ಲ ಓಡುವರು ಗಳಿಗೆ ನಮಿಸಿ ಜಗದ್ಗುರು ಚನ್ನವೃಷಭೇಂದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ವೇದಿಕೆಯ ಮೇಲೆ ಆಸೀನರಾದಂಥ ಅಭಿಷೇಕ ಚೈತನ್ಯ ಮಹಾಸ್ವಾಮೀಜಿಯವರು ಮಹಾಮಂಡಲೇಶ್ವರ ಅಭಿಷೇಕ ಚೈತನ್ಯ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತ ದಿವ್ಯಾನಂದಪುರಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ನಮಿಸಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಟೈಮ್ ಭಾಳ ಆಗೈತೆ ಒಂದೆರಡು ಮಾತು ಹೇಳಿ ಮುಗಿಸ್ತೇನೆ. ಧರ್ಮದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ರು ಇಲ್ಲಿ ತನಕ ಎಲ್ಲ ಮಹಾತ್ಮರು. ಧರ್ಮಸಾರಮಿದಂ ಜಗತ್ತಂತ ಈ ಭೂಮಿ ಮೇಲೆ ಏನು ಇದೇವಲ್ಲ ನಾವೆಲ್ಲರೂ ಧರ್ಮಿಷ್ಠರೇ ಅಂತ ತಿಳ್ಕೋಬೇಕು. ಯಾಕಂದರೆ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಧರ್ಮದಿಂದ ನೀವು ಮಾಡಿದ್ದಾದರೆ ಅದೇ ಧರ್ಮ. ನಮ್ಮ ಪಾಲಿನ ಕರ್ತವ್ಯ ಇದೆಯಲ್ಲ ಸತ್ಯ ಧರ್ಮ ನೀತಿ ಸದಾಚಾರದಿಂದ ಕೂಡಿಕೊಂಡ ನಾವು ಇದ್ದಿದ್ದಾದರೆ ಅದೇ ಶ್ರೇಷ್ಠವಾದ ಧರ್ಮ. ಅದನ್ನು ನಾವು ಪಾಲನೆ ಮಾಡಬೇಕು. ಆ ಧರ್ಮವನ್ನು ಪಾಲನೆ ಮಾಡಿದ್ದಾದರೆ ನಿಮಗೆ ಎಲ್ಲ ರೀತಿಯಿಂದ ಸುಖ ಶಾಂತಿಗಳು ಪ್ರಾಪ್ತಿಯಾಗ್ತಾವೆ.
ಮನುಷ್ಯ ಜನ್ಮ ಬಂದದ್ದೇ ಅದಕ್ಕಾಗಿ. ಪಶು ಪಕ್ಷಾದಿ ಜನ್ಮಗಳಿಗೆ ಧರ್ಮ ಇಲ್ಲ, ಅವು ಗೊತ್ತಾಗೋಂಗಿಲ್ಲ. ಗಿಡ ಮರಗಳಿಗೆ ಏನು ಗೊತ್ತದೆ, ಇದು ಧರ್ಮ, ಇದು ಪುಣ್ಯ, ಇದು ಪಾಪ, ಇದು ಅಧರ್ಮ, ಇದು ಅಧರ್ಮ. ಗಿಡ ಮರಗಳಿಗಾಗಲಿ ಪಶು ಪಕ್ಷಾದಿಗಳಿಗಾಗಲಿ ಯಾವುದಕ್ಕೂ ಗೊತ್ತಾಗಲ್ಲ, ಮನುಷ್ಯನಿಗೆ ಮಾತ್ರ. ನರಜನ್ಮವನ್ನು ತೊಟ್ಟು ಬಂದಂಥ ನಮ್ಮಗಳಿಗೆ ಮಾತ್ರ ಧರ್ಮ ಅಧರ್ಮಗಳ ಜ್ಞಾನದೇ. ಇದು ಪುಣ್ಯ, ಇದು ಪಾಪ, ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ಬೆಲೆ ಬಾಳುವುದು, ಇದು ಬೆಲೆಹೀನವಾದದ್ದನ್ನು ವಿಮರ್ಶೆ ಮಾಡುವ ಸಾಮರ್ಥ್ಯ ಪರಮಾತ್ಮ ಮನುಷ್ಯನಿಗೆ ಮಾತು ಕೊಟ್ಟಾರೆ. ಆದ್ದರಿಂದ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದೇವೆ. ನಾವೇ ಬಂದ ಮೇಲೆ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನು ಧರ್ಮದಿಂದ ನಿಷ್ಠೆಯಿಂದ ನಾವು ಪಾಲನೆ ಮಾಡಿದ್ದಾದರೆ ಸುಖ ಶಾಂತಿ ಸಂತೋಷ ನಮ್ಮಲ್ಲೇ ಇರ್ತದೆ. ನಾವು ನಿಷ್ಠೆಯಿಂದ ಆ ಧರ್ಮವನ್ನು ಪರಿಪಾಲನೆ ಮಾಡಿದ್ದರಾದರೆ ಆ ಧರ್ಮದ ಯಾವ ಒಂದು ಶ್ರೇಷ್ಠವಾದಂಥ ಗುಣ ಏನು ಮಾಡ್ತದೆ ಅಂದರೆ ನಮಗೆ ಶ್ರೇಷ್ಠವಾದ ಸುಖವನ್ನು ಕೊಡ್ತದೆ. ಅದಕ್ಕೆ ದಾನ ಮಾಡೋದಾಗಲಿ ಧರ್ಮ ಮಾಡೋದಾಗಲಿ ಅದನ್ನು ಅರ್ಥ ಮಾಡಬೇಕು. ದಾತವ್ಯ ಮಿತಿಯ ದಾನಂ ದೀಯತೆ ಅನುಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಶ್ರುತಂ ಅಂತ ಹೇಳ್ತದೆ ಶಾಸ್ತ್ರ. ನಾವು ದಾನ ಮಾಡೋದಾಗಲಿ ಸೇವಾ ಮಾಡೋದಾಗಲಿ ಏನೇ ಯಾವುದೋ ಒಂದು ಕರ್ತವ್ಯ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ವಿಚಾರ ಮಾಡಿ ನಾವು ಮಾಡುವ ಕರ್ತವ್ಯ ಇದು ಶ್ರೇಷ್ಠೋ ಕನಿಷ್ಠೋ, ಇದು ಪುಣ್ಯಮಯವೋ ಪಾಪಮಯವೋ ಅನ್ನುವುದನ್ನು ವಿಚಾರ ಮಾಡಿ ಪಾಪಕ್ಕೆ ಸಂಬಂಧಪಟ್ಟದ್ದಾದ ದೂರ ಇರಬೇಕು. ಪುಣ್ಯವನ್ನು ಮಾಡುವಂಥದ್ದಿತ್ತಂದ್ರೆ ಹೇಳೋದೇ ಬೇಕಾಗಿಲ್ಲ ಯಾರು. ನಾವು ಆ ಪುಣ್ಯದ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾದರೆ ಅದೇ ಶ್ರೇಷ್ಠವಾದಂಥ ಧರ್ಮ, ಶ್ರೇಷ್ಠವಾದ ಧರ್ಮ. ಅದಕ್ಕೋಸ್ಕರವಾಗಿ ನಾವು ಬಂದ ಮೇಲೆ ವಿಚಾರ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಾನ. ಸರ್ವ ಮಾನವರಿಗೂ ಕೂಡ ಧರ್ಮ ಅಧರ್ಮಗಳ ಜ್ಞಾನದೇ, ಸುಖ ದುಃಖಗಳ ಜ್ಞಾನದೇ. ಇದ್ದ ಮೇಲೆ ನಾವು ಸುಖಕರವಾದದ್ದನ್ನು ಮಾಡಬೇಕು, ದುಃಖಕರವಾದಂಥದ್ದನ್ನು ಬಿಡಬೇಕು, ಪಾಪಮಯವಾದಂಥದ್ದನ್ನು ಬಿಡಬೇಕು, ಪುಣ್ಯಮಯವಾದದ್ದನ್ನು ಮಾಡಬೇಕು. ಹೀಗೆ ಮಾಡ್ಕೊಂತ ಹೋದಾದರೆ ನಾವು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮತ್ತು ಮುಂದಿನ ಜನ್ಮ ಸೇಟ ತೇ ಪುಣ್ಯಮಾ ಸಾಧ್ಯ ಸುರೇಂದ್ರ ಲೋಕಂ ಅಸ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಹೇಳ್ತದೆ ಸರ್. ಯಾರು ಧರ್ಮ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಅವರು ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮ ಬರ್ತವೆ, ಆಮೇಲೆ ಸ್ವರ್ಗ ಲೋಕಾದಿಗಳ ಪ್ರಾಪ್ತಿಯಾಗ್ತಾವೆ. ಅದಕ್ಕೆ ದೇವತೆಗಳ ಸಹಿತವಾಗಿ ಪುಣ್ಯ ಮಾಡಿದಂಥವ್ರು ಯಜ್ಞ ಯಾಗ ಹೋಮ ಜಪ ತಪ ಪುಣ್ಯ ಕಾರ್ಯ ಮಾಡಿದಂಥವ್ರನ್ನ ದೇವತೆಗಳು ಏಹಿ ತಮ್ಮ ಆಹುತಯ ಸುವರ್ಚಸ ಸೂರ್ಯಸ್ಯ ರಶ್ಮಿ ಯಜಮಾನಂ ವಹಂತಿ ಪ್ರಿಯಾಂ ವಾಚಮಭಿವದಂತಿ ಅರ್ಚಯಂತೇಶ ಪುಣ್ಯ ಸುಕೃತೋ ಬ್ರಹ್ಮಲೋಕ ಅಂತ ಶಾಸ್ತ್ರ ಹೇಳ್ತದೆ. ನಾವು ಪುಣ್ಯವನ್ನು ಮಾಡಿದ್ದಾದರೆ ಇಂಥದ್ದು ಯಾವ ಸತ್ಸಂಗ ಮಾಡಿರಿ, ಯಜ್ಞಯಾಗಗಳನ್ನು ಮಾಡಿರಿ, ಅನ್ನದಾನ ಮಾಡಿರಿ, ವಸ್ತ್ರದಾನ ಮಾಡಿರಿ, ಈ ಶ್ರೇಷ್ಠವಾದದ್ದನ್ನು ನಾವು ಮಾಡಿದ್ದಾದರೆ ಆ ಪುಣ್ಯದ ಪ್ರಭಾವದಿಂದ ಅಂತ್ಯಕಾಲದಲ್ಲಿ ಎಲ್ಲರೂ ಹುಟ್ಟಿದ ಮೇಲೆ ಸಾಯಬೇಕಲ್ಲ. ಅಂತ್ಯಕಾಲದಲ್ಲಿ ಪುಣ್ಯ ಮಾಡಿದಂಥ ಪುಣ್ಯಾತ್ಮರನ್ನು ದೇವತೆಗಳು ಏಹಿ ಬಾರಪ್ಪ ಸ್ವಾಗತ ಸ್ವಾಗತ, ನಿನಗೆ ಪುಣ್ಯ ಮಾಡಿದಿ ಪುಣ್ಯಾತ್ಮ ಬಾ ಅಂತೇಳಿ ಇವನು ಪ್ರಾಣ ಹೋಗುವಾಗ ಅವನ ಪ್ರಾಣವನ್ನು ತೆಗೆದುಕೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ದೇವತೆಗಳ ಸಮಾನವಾದಂಥ ಪುಣ್ಯವನ್ನು ಕೊಟ್ಟು ಅವರಿಗೆ ಶ್ರೇಷ್ಠವಾದ ಪದವಿಯಲ್ಲಿ ಇಡ್ತಾರೆ. ಅದಕ್ಕೋಸ್ಕರವಾಗಿಯೇ ನಾವು ಈ ಮನುಷ್ಯ ಜನ್ಮ ಬಂದ ಮೇಲೆ ಆಯುಷ್ಯಮೇವದರೊಳಗೆ ಕಾಯಜೀವರೋಧಿ ಗುರುಶಂಪುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಅಂತ ನಿಜಗೊಂಡು ಹೇಳ್ಯಾರ. ಆಯುಷ್ಯ ಇರೋದ್ರೊಳಗಾಗಿಯೇ ಪುಣ್ಯ ಧರ್ಮ ಕಾರ್ಯಗಳನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಈ ಲೋಕದಲ್ಲಿಯೇ ಶ್ರೀಮಂತರಾಗಿ ಅಥವಾ ಇದಕ್ಕಿಂತ ಶ್ರೇಷ್ಠವಾದಂಥ ದೇವಲೋಕದಲ್ಲಿ ದೇವತೆಗಳಾಗಿ ಜನ್ಮವನ್ನು ತಾಳಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಸತ್ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ಈ ಪುಣ್ಯವನ್ನು ಸಂಪಾದನೆ ಮಾಡಿ ಮುಂದಿನ ಜನ್ಮಗಳು ಕೂಡ ಶ್ರೇಷ್ಠವಾದ ಜನ್ಮಗಳು ಬರಲಿ, ಅದಕ್ಕಿಂತ ಶ್ರೇಷ್ಠವಾದಂಥ ದೇವತೆಗಳಿಗೆ ಬರಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಶ್ರೇಷ್ಠವಾದಂಥ ಯಾವ ಧರ್ಮ ಕಾರ್ಯಗಳನ್ನು ಮಾಡಿ ಆ ಧರ್ಮದ ಪ್ರಭಾವದಿಂದ ಉತ್ತರೋತ್ತರವಾಗಿ ನಾವು ಶ್ರೇಷ್ಠವಾದ ಪದವಿಗಳನ್ನು ಪಡ್ಕೊಂಡು ಧನ್ಯರಾಗೋಣ. ಸಮಯ ಭಾಳಾಗಿದೆ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಕೊಡಲಿ ಅಂಥೇಳಿ ನನ್ನ ನಾಲ್ಕು ವಾಕ್ಯ. ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಸಿ
ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾಗಿರತಕ್ಕಂಥ ಮಹಾಮಂಡಲೇಶ್ವರ ಅಭಿಷೇಕ್ ಚೈತನ್ಯ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ಮಂಡಲೇಶ್ವರ ಆಗಿರ್ತಕ್ಕಂಥ ದಿವ್ಯ ಚೈತನ್ಯ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ನಮಿಸಿ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಈಗ 10 ಆಗೈತೆ, ನಾ ಇನ್ನೊಂದೆರಡು ತಾಸು ಹೇಳಿ 12 ಗಂಟೆ ಆಗ್ತದೆ. ನಾ ಏನು ಭಾಳ ಹೇಳೋಂಗಿಲ್ಲ, ಒಂದು ಮಾತಿನಲ್ಲಿ ಮುಗಿಸ್ತೇನೆ. ಮನುಷ್ಯ ದೇಹ ಶ್ರೇಷ್ಠವಾದದ್ದು ನಾವೆಲ್ಲ ಪಡ್ಕೊಂಡು ಬಂದೇವೆ. ಈ ಮನುಷ್ಯ ದೇಹ ಸಾರ್ಥಕವಾಗಬೇಕಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಂಥ ಸದ್ಗುರುಗಳಿಗೆ ಶರಣಾಗತರಾಗಿ ಸದ್ಗುರುಗಳ ಕೃಪಾ ಆಶೀರ್ವಾದ ದ್ವಾರ ಯಥಾರ್ಥ ಜ್ಞಾನ, ಭಗವತ್ ಸಾಕ್ಷಾತ್ಕಾರ, ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡದ್ದಾದರೆ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ. ಅದೇ ವಿಷಯಕ್ಕಾಗಿ ಎಲ್ಲರೂ ಇಲ್ತಂಗೆ ಹೇಳಿದ್ರು, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯ ಮಾಡಬೇಕಾದ ಕರ್ತವ್ಯ ಏನಪ್ಪ ಅಂತಂದರೆ ಯಥಾರ್ಥ ಜ್ಞಾನ ಮಾಡಿಕೊಳ್ಬೇಕು. ಆ ಯಥಾರ್ಥ ಜ್ಞಾನ ಎಲ್ಲ ಹೋದರೆ ಮನುಷ್ಯ ಜನ್ಮ ವ್ಯರ್ಥ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಹುಟ್ಟು ಸಾವುಗಳು ತೆಪ್ಪಿದ್ದಲ್ಲ. ಯಥಾರ್ಥ ಜ್ಞಾನ ಆಯ್ತಂದ್ರೆ ಹುಟ್ಟು ಸಾವುಗಳು ಹೋಗ್ತಾವೆ. ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವ್ಯಾಯ ತಥಾ ವಿದ್ವಾನ್ ನಾಮರೂಪಾದಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ. ನದಿಗಳೆಲ್ಲ ಹೋಗಿ ಹರಿತಾ ಹರಿತಾ ಸಮುದ್ರ ಸೇರಿ ಸಮುದ್ರವೇ ಆಗಿಬಿಡ್ತಾವೆ, ಹೊರತಾಗಿ ನದಿಗಳಾಗಿ ಉಳಿಂಗಿಲ್ಲ ಅಲ್ಲೇ. ಹಾಗೆ ಈ ಮನುಷ್ಯ ಜನ್ಮ ತೊಟ್ಟು ಬಂದಿವಿಲ್ಲ ನಾವು. ತೊಟ್ಟು ಬಂದಂಥ ನಾವೆಲ್ಲರೂ ಕೂಡ ನಮ್ಮ ದೇಹ ಅಲ್ಲ, ಜೀವಾತ್ಮ. ದೇಹವನ್ನು ಧಾರಣ ಮಾಡಿರ್ತಕ್ಕಂಥ ಜೀವಾತ್ಮ ಜನನ ಮರಣ ರೂಪ ದುಃಖದಿಂದ ಬಿಡುಗಡೆ ಆಗಬೇಕಾದರೆ ಎಂಥಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ದರ್ಶನ ಆಶೀರ್ವಾದ ದ್ವಾರ ನಾವೆಲ್ಲರೂ ಕೂಡ ಪೂರ್ಣವಾದ ಪರಮಾತ್ಮನ ಸ್ವರೂಪಿಯಾದ ಜೀವಾತ್ಮನನ್ನು ನಾನು ಯಾರು ಎಂಬ ಅರಿವನ್ನು ಗುರುಗಳ ಮುಖಾಂತರ ನೀವು ತಿಳ್ಕೊಂಡು ಬಿಟ್ಟರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅಂಥ ಜನ್ಮ ಸಾರ್ಥಕ ಆಗತಕ್ಕಂಥದ್ದೇ ಮನುಷ್ಯ ಜನ್ಮದ ಪ್ರಾಮುಖ್ಯ ಕರ್ತವ್ಯ ಇದೆ. ಅದಕ್ಕೆ ನಾವು ಇಂಥ ಯಾವ ಸತ್ಸಂಗಾದಿಗಳ ಮೂಲಕವಾಗಿ ಆ ಜ್ಞಾನೋದಯವಾಗಬೇಕಾದ್ರೆ ಸತ್ಸಂಗ ಬೇಕು. ಈಗ ಏನು ಕುಂತು ಕೇಳಕತ್ತಲ್ಲ, ಇದು ಭಾಳ ಶ್ರೇಷ್ಠ, ಬಹಳ ಶ್ರೇಷ್ಠ. ಸತ್ಸಂಗತಿ ದುರ್ಲಭ ಅಂತ ಹೇಳ್ತೈತೆ ಶಾಸ್ತ್ರ. ಎಲ್ಲ ಸಿಗ್ಬೋದು, ಆದರೆ ಸತ್ಸಂಗ ಸಿಗೋದು ಭಾಳ ದುರ್ಲಭ, ಭಾಳ ಪುಣ್ಯ ಇದು. ಯಜ್ಞ ಯಾಗಾದಿಗಳಕ್ಕಿಂತಲೂ ಶ್ರೇಷ್ಠವಾದ ಯಜ್ಞ ಇದು ಜ್ಞಾನಯಜ್ಞ. ಅದು ದ್ರವ್ಯ ಯಜ್ಞ, ದುಡ್ಡು ಖರ್ಚು ಮಾಡಿ ತುಪ್ಪಾದಿಗಳ ಮೂಲಕವಾಗಿ ಯಜ್ಞ ಮಾಡೋದು ಅದು ಸ್ವರ್ಗಾದಿಗಳ ಪ್ರಾಪ್ತಿ ಅಷ್ಟೇ, ಮತ್ತು ಪುನರಾವರ್ತಿ ತೆಪ್ಪಿದ್ದಲ್ಲ. ಆದರೆ ಈಗೇನು ಕುಂತು ಕೇಳಕತ್ತಿರಲ್ಲ ನೀವೆಲ್ಲ, ಇದು ಜ್ಞಾನಯಜ್ಞ, ಇದು ಮಹಾಪುಣ್ಯ, ಇದು ಶ್ರೇಷ್ಠವಾದ ಪುಣ್ಯ. ಇದು ಈ ಮಹಾತ್ಮರ ಉಪದೇಶವನ್ನು ಕೇಳಿ ಅದನ್ನು ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದಾದರೆ ನಾವು ಮುಕ್ತರಾಗಿಬಿಡ್ತೇವೆ, ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗ್ತೇವೆ. ಅಂಥ ಧನ್ಯತ್ವವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಸತ್ಸಂಗಾದಿಗಳು ಅಥವಾ ಈ ವೇದಾಂತ ಪರಿಷತ್ತಾದಿಗಳು ಯಾತಕ್ಕೋಸ್ಕರವಾಗಿ? ನಮ್ಮ ಉದ್ಧಾರಕ್ಕೋಸ್ಕರವಾಗಿ. ನಮ್ಮ ಅಜ್ಞಾನವನ್ನು ಕಳೆದುಕೊಂಡು ನಾವು ಸುಜ್ಞಾನಿಗಳಾಗಿ ಮುಕ್ತರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು ಅಧ್ಯಾತ್ಮ ವಿದ್ಯಾ. ಇಂಥ ಅಧ್ಯಾತ್ಮ ವಿದ್ಯಾದಿಗಳ ಮೂಲಕವಾಗಿ ನೀವು ಯಥಾರ್ಥ ಜ್ಞಾನವನ್ನು ಸದ್ಗುರುವಿನ ಮುಖಾಂತರ ಅರ್ಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ನಿತ್ಯ ಸುಖಿಗಳಾಗಲಿ ತಾಯ್ಮೆಯಾಗಿದೆ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ನಾನು 4 ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಮಾಡಿ ತೆಗಿಪ್ಪ ತೆಗಿ. ಯಮನಪ್ಪ ಅಣ್ಣಪ್ಪ ಬಂಡ್ಗಾರ್ ಆಶೀರ್ವಾದ ರೂಪ ಸತ್ಕಾರ. ಯಮನಪ್ಪ ಅಣ್ಣಪ್ಪ ಬಂಡ್ಗಾರ್ ಕೊಡ್ತಮ್ಮ ಬಡಬೇಡ. ಅದೇ ರೀತಿಯಾಗಿ ಶಿವಪ್ಪ ಜಕಾತಿ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಶಿವಪ್ಪ ಜಕಾತಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪ ಸತ್ಕಾರ ಪಡೆಯಬೇಕಾಗಿ ವಿನಂತಿ. ಆರ್ಯನ್ ಉಮರಾಣಿ